ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಬೆಂಗಳೂರು ಪೊಲೀಸರ ತಾಕತ್ತಿಗೇನೆ ಸವಾಲು ಹಾಕಿದ್ದಾರೆ. ವಿದ್ಯಾರ್ಥಿಗಳ ಪರ ನೆಪ ಇಟ್ಕೊಂಡು, ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನೋ ನೆಪ ಇಟ್ಕೊಂಡು ಗೃಹ ಸಚಿವರ ರಿಯಾಕ್ಷನ್ ಆಯ್ತು. ಆಕ್ಷನ್ ಯಾವಾಗ ಅನ್ನೋ ಪ್ರಶ್ನೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಇನ್ಫ್ಯಾಕ್ಟ್ ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಮೇ ತಿಂಗಳು, ಅಲ್ಲಿಂದ ಇಲ್ಲಿವರೆಗೂ ನೊಂದ ವಿದ್ಯಾರ್ಥಿಗಳಿಗೆ, ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಅದು ಕೇವಲ ಒಂದು ರಾಜೀನಾಮೆ ಮೂಲಕ ಆಗುತ್ತೋ ಅಥವಾ ಶಿಕ್ಷಣ ಕ್ಷೇತ್ರದ ಆಮೂಲಾಗ್ರ ಬದಲಾವಣೆ ಮೂಲಕ ಆಗುತ್ತೋ, NTA ಸಿಬ್ಬಂದಿಗಳನ್ನ ನೀವು ಕಿತ್ತಾಕಿ ಬೇರೆಯವ್ರನ್ನ ತರೋ ಮೂಲಕ ಆಗುತ್ತೋ, ಹೆಂಗೋ ಇನ್ನೊಂದೇ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು. ಕೇವಲ ನೀಟ್ನದ್ದು ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಬರಬೇಕು ಅನ್ನೋದ್ರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಚರ್ಚೆಗಳನ್ನ ಮಾಡಿದ್ದೀವಿ. ತಜ್ಞರ ಪ್ರತಿಕ್ರಿಯೆಯನ್ನ ಕೂಡ ನಿಮ್ಮವರೆಗೂ ಹಾಗೆ ಸರ್ಕಾರಗಳವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಅನ್ಯಾಯ ಆಗಿದೆ. ಅನ್ಯಾಯಕ್ಕೆ ಭಾರತದಲ್ಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಲಿಕ್ಕೆ ಪ್ರತಿಭಟನೆ ಕೂಡ ಒಂದು ಮಾರ್ಗ. ಪ್ರತಿಭಟನೆ ಮಾಡಬೇಕು, ಮಾಡಿದ್ರೂ ಕೂಡ ಅನೇಕ ವಿದ್ಯಾರ್ಥಿಗಳು. ಆದ್ರೆ ಯಾವ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ದಿಕ್ಕು ತಪ್ತಾ ಹೋಯಿತು ಹಂತ ಹಂತವಾಗಿ, ಯಾವ ರೀತಿ ರಾಜಕೀಯ ಈ ಪ್ರತಿಭಟನೆಯನ್ನ ಆಪೋಷಣ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಹೋಯಿತು, ಹೈಜಾಕ್ ಮಾಡುವ ಪ್ರಯತ್ನ ಮಾಡ್ತಾ ಹೋಯಿತು ಅನ್ನೋದನ್ನ ಕೂಡ ವಿತ್ ಪ್ರೂಫ್ ದೃಶ್ಯಗಳು, ಹೇಳಿಕೆಗಳ ಸಹಿತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಇದು ಕೇವಲ ದೆಹಲಿಯ ಜಂತರ್ ಮಂತರ್ಗೆ ಮಾತ್ರ ಸೀಮಿತವಾಗಲಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲೂ ಕೂಡ UAPA ಆಕ್ಟ್ ನ ಅಡಿಯಲ್ಲಿ ಸದ್ಯಕ್ಕೆ ಬಂಧನದಲ್ಲಿರ್ತಕ್ಕಂಥ ಇಬ್ಬರುಗಳ ಹೆಸರು ಪ್ರದರ್ಶನ ಆಯಿತು. ನಿಮ್ಮ ಸಿದ್ಧಾಂತಕ್ಕೆ ಅದು ಬದ್ಧವಾದ ವಿಚಾರ ಅಂತ ಹೇಳಿ ಬಹುಶಃ ನಿಮಗೆ ಅದಕ್ಕೂ ಅವಕಾಶ ಅಂತ ಹೇಳಿ ಬಿಟ್ಬಿಡಬಹುದು ಏನೋ. ಆದರೆ ಅದಕ್ಕಿಂತ ಅತ್ಯಂತ ಗಂಭೀರವಾಗಿ ನಾವು ಪ್ರಶ್ನೆ ಮಾಡ್ತಿರೋದು ಇವತ್ತು ಬೆಂಗಳೂರಿನ ಪೊಲೀಸರ ತಾಕತ್ತಿಗೆ ಸವಾಲು ಹಾಕುವಂತ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ. ಅದು ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಗಳ, ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲೇನೆ. ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಏನೋ ಕೊಟ್ಟಿದ್ದಾರೆ. ಆಯ್ತು, ಗಮನಿಸ್ತೀನಿ, ನಿಜವಾಗ್ಲೂ ಹಂಗೇನಾದ್ರೂ ಆಗಿದ್ರೆ ಕಾನೂನುಬದ್ಧವಾಗಿ ನಾವು ಏನ್ ರೀತಿ ಕ್ರಮ ಕೈಗೊಳ್ಳಬಹುದು ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಇದೊಂದು ಫ್ರೀ ಪಾಸ್ ಕೊಟ್ಟಂಗಲ್ವಾ? ನಾವು ಬರ್ತೀವಿ, ಪೊಲೀಸರ ಬಗ್ಗೆ ಮಾತನಾಡ್ತೀವಿ, ನಾವು ಬರ್ತೀವಿ, RAF ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತೀವಿ, ನಮಗೆ ಫ್ರೀ ಪಾಸ್ ಸಿಕ್ಬಿಡುತ್ತೆ ಸರ್ಕಾರಗಳ ಕಡೆಯಿಂದ, ಕೇಂದ್ರ ರಾಜ್ಯ ಎರಡೂ ಕಡೆಯಿಂದ. ನಾವು ಪೊಲೀಸರನ್ನೇ ಅವಹೇಳನ ಮಾಡ್ತೀವಿ, ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡ್ತೀವಿ, ಬಟ್ ಸ್ಟಿಲ್ ನಮಗೆ ಫ್ರೀ ಪಾಸ್ ಸಿಗುತ್ತೆ. ಹೀಗಾಗಬಾರ್ದಲ್ವಾ ವ್ಯವಸ್ಥೆ? ಹೀಗಾಗಬಾರ್ದು ಅಂದ್ರೆ ಏನ್ ಮಾಡಬೇಕು? ಈ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪ್ರತಿಭಟನೆ ಇರೋದು ವಿದ್ಯಾರ್ಥಿಗಳ ವಿಚಾರಕ್ಕೆ, ನ್ಯಾಯ ಕೇಳಬೇಕಾಗಿರೋದು ಶಿಕ್ಷಣ ಕ್ಷೇತ್ರದ ಅನ್ಯಾಯಗಳಿಗೆ. ಆದರೆ ದೆಹಲಿಯ ಜಂತರ್ ಮಂತರ್ನಿಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರತಿಭಟನೆವರೆಗೂ ಕೂಡ ಪ್ರತಿಯೊಂದು ವೇದಿಕೆ ದೇಶ ವಿರೋಧಿ, ಸಮಾಜ ವಿರೋಧಿ ಘೋಷಣೆ, ಪೋಸ್ಟರ್ ಪ್ರದರ್ಶನಕ್ಕೆ ಬಳಕೆಯೇ ಆಗೋಯಿತು. ನೀಟ್ ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳಿಗೆ ಜಿಂದಾಬಾದ್ ಹೇಳಿದ್ದು ಅಲ್ಲದೆ ನಮ್ಮ ಬೆಂಗಳೂರು ಪೊಲೀಸರನ್ನ ಅತ್ಯಂತ ಅವಹೇಳನ ಮಾಡುವಂತಹ ಪೋಸ್ಟರ್ ಇದು. ತಾಕತ್ತಿದ್ರೆ ಅದೇನ್ ಕಿತ್ಕೋತಿರೋ ಕಿತ್ಕೊಳ್ಳಿ ಅಂತ ಬೆಂಗಳೂರು ಪೊಲೀಸರೇ ಅಂತ ಪೊಲೀಸ್ ಸಿಬ್ಬಂದಿಯನ್ನ ಕೆಣಕಿ ಅವಮಾನ ಮಾಡಲಾಗಿದೆ. ಬೆಂಗಳೂರು ಪೊಲೀಸರ ವಿರುದ್ಧದ ಅವಹೇಳನ ಮಾಡುವಂತಹ ಪೋಸ್ಟರ್ ಬಗ್ಗೆ ಮಾತನಾಡಿ ಅಂದ್ರೆ ಸಚಿವರು ಹೇಳಿದ್ದೇನು ಕೇಳಿ. ಆಯ್ತ್ರಿ, ಒಮರ್ ಖಾಲಿದ್ ಜೈಲ್ನಲ್ಲಿದ್ದಾರಲ್ಲ, ಚರ್ಚ್ ಹಿಡಿಯಕ್ಕಾಗಿಲ್ಲ. ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದ್ ಅವರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ, ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಏನೇನು ಗುತ್ತಿಗೆ ತಗೊಂಡಿದಾರ? ಹಾಗಾದ್ರೆ ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ಪೊಲೀಸರ ಅವಹೇಳನ ಮಾಡಿರೋದು ಗೃಹ ಸಚಿವರಿಗೆ ಗೊತ್ತಿಲ್ವಾ? ಗೃಹ ಸಚಿವರಿಗೆ ಪೊಲೀಸರ ಮೇಲೆ ಇಲ್ವಾ ಹಾಗಾದ್ರೆ ಕಾಳಜಿ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ದಕ್ಕೆ ದೂರು ಕೊಟ್ರೆ ಕ್ರಮವನ್ನ ಕೈಗೊಳ್ಳದಾಗಿ ಸಚಿವರು ಹೇಳಿದ್ದಾರೆ. ನೋಡಿ, ಏನ್ ಉಕ್ಕಾಡ್ಲೆ ನೋಡಿ, ನೋಡಿ, ಒಂದ್ ನಿಮಿಷ. ನಿನ್ನೆ ನಿಮ್ ಚಾನೆಲ್ ನೋಡ್ತಾ ಇದೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಒಂದೇನೋ ಹೇಳ್ತಾ ಇದ್ರು, 400 ಜನ ಕ್ರಿಮಿನಲ್ಸ್ ಅವರು ಪತ್ತೆ ಹಚ್ಚಿದ್ದಾರೆ ಫೇಸ್ ರೆಕಗ್ನಿಷನ್ ಮುಖಾಂತರ ಅಂತ. 400 ಜನ ಇರ್ಬೋದು, 4000 ಜನ ಇರ್ಬೋದು, ಲಕ್ಷಾಂತರ ಜನದಲ್ಲಿ 400 ಜನ ಕಂಡ್ರು ನಿಮ್ಗೆ. ಆದ್ರೆ ಮಿಕ್ಕಿದವರು ಅವರೆಲ್ಲ ಜೆನ್ಯೂನ್ ಇರ್ಬೋದಲ್ಲ?
ಈಗ ನೀವೇನ ಉಕಾಡ್ಲೆ ಅದೆಲ್ಲ ಪೊಲೀಸ್ ಸಿ ಅವರ್ ಜಾಬ್ ಇಸ್ ಟು ಶೋ ರೆಸ್ಟ್ರೆಂಟ್. ಮಸೂದ್ ಅವರೇ, ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಪ್ರಚೋದನೆ ಆಗಿ ನೀವು ಮಾತಾಡಬಹುದು, ಆದ್ರೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೆಂಟ್. ಅಂತದ್ ಏನಾದ್ರೂ ಅವರು ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ರೆ, ಬೈತಾ ಇದ್ರೆ, ನಮ್ಗೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ಅಡಚಣೆ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ಇಲ್ಲಿ ತನಕ ಪ್ರಾಮಾಣಿಕವಾಗಿ ನಡೆಸುವಂತ ಪ್ರಯತ್ನ ನಮ್ದಿದೆ. ಅವ್ರಿಗೆ ಯಾರೇ ಪ್ರತಿಭಟನೆ ಮಾಡೋ ಹಕ್ಕಿದೆ, ಹೈಕೋರ್ಟ್ ಇಲ್ಲೇ ಮಾಡಬೇಕು ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಅದೇ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಟ್ವೀಟ್ ಸಮರ. ಪೊಲೀಸರ ಅವಹೇಳನ ಖಂಡಿಸಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಪ್ರತಿಭಟನೆ ಹೆಸರಲ್ಲಿ ಬೆದರಿಕೆ, ಅತಿರೇಕದ ವರ್ತನೆ ಪ್ರದರ್ಶನ ಆಗ್ತಿದೆ. ಇದಕ್ಕೆ ಸಿಎಂ ಹಾಗೂ ಗೃಹ ಸಚಿವರು ಉತ್ತರಿಸುವಂತೆ ಆಗ್ರಹಿಸಿದ್ದಾರೆ. ನೋಡಿ, ರಿಪಬ್ಲಿಕ್ ಕನ್ನಡ ಸತತ ಪ್ರಶ್ನೆ ನಂತರ ಕೊನೆಗೂ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟರ್ ಪ್ರದರ್ಶನ, ಪೊಲೀಸರ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಪ್ರದರ್ಶನದ ಬಗ್ಗೆ ತನಿಖೆಗೆ ಮುಂದಾಗಲಾಗುತ್ತಿದೆ. ಕೇಸ್ ದಾಖಲಿಸುವ ಬಗ್ಗೆ ಕಾನೂನು ಅಭಿಪ್ರಾಯಕ್ಕೆ ರವಾನೆ ಮಾಡಲಾಗಿದೆ. ಕಾನೂನು ತಜ್ಞರ ಅಭಿಪ್ರಾಯದ ಬಳಿಕ ಕೇಸ್ ದಾಖಲು ಸಾಧ್ಯತೆಯಾಗಲಿದೆ. ಪೊಲೀಸ್ ಸಿಬ್ಬಂದಿ ಆರ್ ಬಿಲ್ ಟು ರೆಸ್ಟ್ರೆಂಟ್ ನಿಜ ಆದ್ರೆ ಆತ್ಮಗೌರವಕ್ಕೆ ಧಕ್ಕೆ ಆದಾಗ ಅದರ ವಿರುದ್ಧ ಪರಿಣಾಮಕಾರಿ ತನಿಖೆಯಾದರೂ ಆಗಬೇಕಲ್ವಾ? ಭದ್ರತಾ ಸಿಬ್ಬಂದಿ ವಿರುದ್ಧ ಮತ್ತೆ ಈ ರೀತಿ ಮಾಡಲು ಧೈರ್ಯ ಬಾರದಂತಹ ಕ್ರಮವನ್ನ ಕೈಗೊಳ್ಳಬೇಕಲ್ವಾ? ತಾಳ್ಮೆ ಬೇಕು, ಸತ್ಯ. ಆದ್ರೆ ಅದೇ ವೀಕ್ನೆಸ್ ಆಗಬಾರದಲ್ವಾ? ಬನ್ನಿ, ಎಲ್ಲದರ ಕುರಿತು ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಬೆಂಗಳೂರು ಪೊಲೀಸರ ತಾಕತ್ತಿಗೇನೆ ಸವಾಲು ಹಾಕಿದ್ದಾರೆ. ವಿದ್ಯಾರ್ಥಿಗಳ ಪರ ನೆಪ ಇಟ್ಕೊಂಡು, ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನೋ ನೆಪ ಇಟ್ಕೊಂಡು ಗೃಹ ಸಚಿವರ ರಿಯಾಕ್ಷನ್ ಆಯ್ತು. ಆಕ್ಷನ್ ಯಾವಾಗ ಅನ್ನೋ ಪ್ರಶ್ನೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಇನ್ಫ್ಯಾಕ್ಟ್ ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಮೇ ತಿಂಗಳು, ಅಲ್ಲಿಂದ ಇಲ್ಲಿವರೆಗೂ ನೊಂದ ವಿದ್ಯಾರ್ಥಿಗಳಿಗೆ, ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಅದು ಕೇವಲ ಒಂದು ರಾಜೀನಾಮೆ ಮೂಲಕ ಆಗುತ್ತೋ ಅಥವಾ ಶಿಕ್ಷಣ ಕ್ಷೇತ್ರದ ಆಮೂಲಾಗ್ರ ಬದಲಾವಣೆ ಮೂಲಕ ಆಗುತ್ತೋ, NTA ಸಿಬ್ಬಂದಿಗಳನ್ನ ನೀವು ಕಿತ್ತಾಕಿ ಬೇರೆಯವ್ರನ್ನ ತರೋ ಮೂಲಕ ಆಗುತ್ತೋ, ಹೆಂಗೋ ಇನ್ನೊಂದೇ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು. ಕೇವಲ ನೀಟ್ನದ್ದು ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಬರಬೇಕು ಅನ್ನೋದ್ರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಚರ್ಚೆಗಳನ್ನ ಮಾಡಿದ್ದೀವಿ. ತಜ್ಞರ ಪ್ರತಿಕ್ರಿಯೆಯನ್ನ ಕೂಡ ನಿಮ್ಮವರೆಗೂ ಹಾಗೆ ಸರ್ಕಾರಗಳವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಅನ್ಯಾಯ ಆಗಿದೆ. ಅನ್ಯಾಯಕ್ಕೆ ಭಾರತದಲ್ಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಲಿಕ್ಕೆ ಪ್ರತಿಭಟನೆ ಕೂಡ ಒಂದು ಮಾರ್ಗ. ಪ್ರತಿಭಟನೆ ಮಾಡಬೇಕು, ಮಾಡಿದ್ರೂ ಕೂಡ ಅನೇಕ ವಿದ್ಯಾರ್ಥಿಗಳು. ಆದ್ರೆ ಯಾವ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ದಿಕ್ಕು ತಪ್ತಾ